ಹಾಯ್. ಮೊದಲೇದಾಗಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಎಷ್ಟು ಚಪ್ಪಾಳೆ ತಟ್ಟಿದ್ರು ಕಡಿಮೆನೆ. ನಮ್ಮ ವೈದ್ಯರಿಗೆ, ನಮ್ಮ ಸೈನಿಕರಿಗೆ, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಆ್ಯಂಡ್ ಪೌರ ಕಾರ್ಮಿಕರಿಗೆ. ಯಾಕಂದರೆ ಎಷ್ಟು ದೇವಸ್ಥಾನಗಳನ್ನು ತಿರುಗಾಡ್ತೀವಿ ನಾವು, ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ. ಆದರೆ ಇವತ್ತು ನಮ್ಮ ಜೀವ ಕಾಪಾಡಬೇಕಾಗಿರೋ ದೇವರು ದೇವಸ್ಥಾನದ ಬಾಗಿಲನ್ನು ಹಾಕ್ಕೊಂಡು ಭದ್ರವಾಗಿ ಕೂತಿದ್ದಾನೆ. ಆದರೆ ಸಾಮಾನ್ಯರು ಅಂದ್ಕೊಂಡಿರೋ ನಮ್ಮ ವೈದ್ಯರು, ನಮ್ಮ ಭಾರತೀಯ ಸೈನಿಕರು, ಪೊಲೀಸ್ ಸಿಬ್ಬಂದಿಯವರು ಮತ್ತು ಪೌರ ಕಾರ್ಮಿಕರು ತಮ್ಮ ಪ್ರಾಣದ ಆಸೆಯನ್ನು ಬದಿಗಿಟ್ಟು ನಮಗೋಸ್ಕರ ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ನನಗಂತೂ ತುಂಬ ಖುಷಿ ಆಗುತ್ತೆ, ನಾನು ಒಬ್ಬ ಪೊಲೀಸ್ ಸಿಬ್ಬಂದಿಯ ಹೆಂಡತಿ ಅಂತ ಹೇಳ್ಕೊಳ್ಳಿಕ್ಕೆ. ಆ್ಯಂಡ್ ನೀವು ಖುಷಿ ಪಡಿ, ಯಾರು ವೈದ್ಯರ ಪತ್ನಿಯರಾಗಿರ್ತೀರಾ, ಭಾರತೀಯ ಸೈನಿಕರ ಪತ್ನಿಯರಾಗಿರ್ತೀರಾ, ಆ್ಯಂಡ್ ನೀವಂತೂ ಆಲ್ವೇಸ್ ಗೈಡ್. ಆ್ಯಂಡ್ ಪೌರ ಕಾರ್ಮಿಕರ ಪತ್ನಿಯರಾಗಿರ್ತೀರಾ. ಯಾಕಂದರೆ ಹುಟ್ಟು ಸಾವು ಸಹಜನೇ. ಅದ್ರ ಗ್ಯಾಪಲ್ಲಿ ಸಮಾಜಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು ಅಲ್ವಾ. ಸೊ ನಾವು ಮಾಡಿಲ್ಲ ಅಂದ್ರೆ, ನಾವು ನಮ್ಮ ಮನೆಯವರಿಗೆ ಸಪೋರ್ಟಿವ್ ಆಗಿ ಇದ್ದರೆ ಅವರು ಅದೇ ಸಪೋರ್ಟ್ನ ಅವರ ಕೆಲಸದಲ್ಲಿ ಕಾನ್ಫಿಡೆನ್ಸ್ ಆಗಿ ತೋರಿಸಿ ನಾವು ಒಂದು ಒಳ್ಳೆ ರಿಸಲ್ಟನ್ನು ತಗೊಳ್ಬೋದು. ಓಕೆ, ನಾನು ಒಪ್ಕೊಳ್ತೀನಿ, ನಾವು ತುಂಬ ರಿಸ್ಕಲ್ಲಿ ಇರ್ತೀವಿ, ತುಂಬ ಗೊಂದಲದಲ್ಲೂ ಇರ್ತೀವಿ ಅವ್ರನ್ನ ಹಾಗೆ ಕಳಿಸ್ಬೇಕಾದ್ರೆ. ಆದರೆ ಅದಕ್ಕೂ ನಾವು ಹೆಮ್ಮೆ ಪಡೋಣ, ನಾವು ನಮಗೋಸ್ಕರ ಹೆಮ್ಮೆ ಪಟ್ಕೊಳ್ಳೋಣ. ಆ್ಯಂಡ್ ಜನಸಾಮಾನ್ಯರು ಅಷ್ಟೇ ಸರ್ಕಾರದ ಆದೇಶಗಳನ್ನು ಪಾಲಿಸಿ ಈ ಒಂದು ಸಮೂಹ ಏನಿದೆ ಕೊರೋನಾ ವಿರುದ್ಧ ಹೋರಾಡುವಂಥದ್ದು, ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಆಗಿರೋಣ. ಆ್ಯಂಡ್ ದೆನ್ ಒನ್ಸ್ ಅಗೇನ್ ಐ ಸಲ್ಯೂಟ್ the group who work towards the people saving, and thanks.